ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಹೊಸ ವೀಡಿಯೋಕ್ಕೆ. ಸದ್ಯಾಗ ಈ ವಿಡಿಯೋದಾಗ ಏನಪ್ಪ ಅಂದ್ರೆ ಇವತ್ತಿಗೆ ನಾವು ಹತ್ತಿ ಊರಿಗೇಸಿ ಎರಡು ತಿಂಗಳಾಗಿ ಮ್ಯಾಗ 4 ದಿನ ಆಯಿತು. ಈಗ ಹತ್ತಿಗಳು ಯಾವ ಥರ ಅವ ಮತ್ತು ಕಾಯಿ ಎಷ್ಟಾಗ್ಯಾವ ಮತ್ತು ಜಿ ಡಿ ಆಗ್ಯಾವ ಅಂತ ಅಪ್ಡೇಟ್ ಕೊಡ್ತಂತೆ. ಜಿ ಡಿ ಆಗ್ಯಾವ ಮತ್ತು ಹೌದು ತೋರಿಸ್ತೀನಿ. ಮತ್ತು ಇವತ್ತು ಮತ್ತು ಎಣ್ಣೆ ಹೊಡೆದ್ವಿ. ನೆಕ್ಸ್ಟ್ ಈ ಸರಿ ಯಾವ ಎಣ್ಣೆ ಹೊಡಿಕತ್ತ ನೆಕ್ಸ್ಟ್ ತೋರಿಸ್ತೀನಿ. ಇವತ್ತು ಯಾವ ಹೊಡೆದಂತ ತೋರಿಸ್ತೀನಿ. ಸದ್ಯಕ್ಕೆ ನೋಡಿರಿ, ನೆಕ್ಸ್ಟ್ ವೀಡಿಯೋದಾಗ ಅದೇ ಎಣ್ಣೆ ಹೊಡಿತೀನಿ. ಸದ್ಯಕ್ಕೆ ಈಗ ಜಿ ಡಿ ಅಂದ್ರೆ ಫಸ್ಟ್ ಟೈಮ್ ಯಾರನ್ನು ವೀಡಿಯೋ ನೋಡಕತ್ತಿದ್ರಿ ಅಂದ್ರೆ ಜಿ ಡಿ ಅಂದ್ರೆ ಏನಂತ ಇವತ್ತು ತೋರಿಸ್ತೀನಿ ನೋಡಿರಿ. ಹಾಗೆ ಈ ಹೊಲಗಳಿಗೆ ಹಂಗೆ ಸ್ಪ್ರಿಂಕ್ಲರ್ ನಡೆದವ ಅಂದ್ರೆ ನಾ ಹೇಳಿದ್ನಲ್ಲ ಈಗ ಜಸ್ಟ್ ಹತ್ತಿ ಊರಿಗೇಸಿ ಇವತ್ತಿಗೆ 2 ತಿಂಗಳ 4 ದಿನ 5 ದಿನ ಆಕೈತು. ಆಲ್ಮೋಸ್ಟ್ 2 ತಿಂಗಳದಾಗ 3-4 ಸತಿ ಮಳೆ ಬಂದದ. 3-4 ಸತಿ ಮಳೆ ಅಂದ್ರೆ ಅದು ತಿಂಗಳಿಗೊಮ್ಮೆ ಆದ್ರೆ 1-2 ನಡಬರ್ಕ ತಿಂಗಳಿಗೆ 2 ಮಳೆ ಬಂದ್ರೆ ವಾರದ ಒಂದು ಸತಿ ಬಂದ್ರೆ ನಮ್ಮ ಕಡೆ ಏನು ಅಂತ ಪರಿ ಫರಕ್ ಬೀಳಲ್ಲ. ಈ ಥರ ಈಗ ನೀರು ನಿಂತವಲ್ಲ, ಇನ್ನೊಂದು ತಾಸು ಬಿಟ್ಟರು ಹೊಲ ಈ ಥರ ಆಗ್ತಂದ್ರೆ ಈ ಥರ ಆಗ್ತದೆ ಅಂದ್ರೆ 2 ದಿನದಾಗ ಇವೆಲ್ಲ ನೀರು ಮತ್ತೆ ಒಣಗಿ ಹೋಗಿಸಿ ಬೆಳೆಗಳು ಬಾಡ್ತಾವೆ. ಅದ್ರ ಸಲಗೆ ಕಂಟಿನ್ಯೂಸ್ ಆಗಿ ಹೊಲಗಳು ಯಾವಾಗ ಊರಿವಿ ಅವತ್ತಲೇದಿ ಕಂಟಿನ್ಯೂ ಆಗಿ ನೀರಿನ ಮ್ಯಾಗೆ ಆಲ್ಮೋಸ್ಟ್ ಈ ಥರ ಬೆಳೆಸಿವಿ ಹೊಲಗಳು. ಸದ್ಯ ಈಗ ಅರ್ಧ ಕಂಪ್ಲೀಟ್ ಆದಂಗೆ ಆಗಿದೆ. ಈಗ ಕರೆಕ್ಟ್ ಸೀಸನ್. ಈಗ ಸದ್ಯಕ್ಕೆ ಸೀಸನ್ ಯಾವ ಥರ ಸೀಸನ್ ಅಂದ್ರೆ ಗಿಡ ಬೆಳೆಸಿವಿ, ಹುಳಗಳೆಲ್ಲ ಕಮ್ಮಿ ಆಗ್ಯಾವ ಮತ್ತು ಎಣ್ಣೆಗೆ ಕರೆಕ್ಟ್ ಟೈಮಿಗೆ ಎಣ್ಣೆದು ಹೊಡಿಯಕತ್ತೀವಿ. ಈಗ ಮಳೆದ ಬರೋದು ಸದ್ಯಕ್ಕೆ ಎಲ್ಲ ಗಿಡಗಳು ಹೂವು ಹಿಡ್ದಾವ, ಕಾಣ್ತಾವಲ್ಲ, ಹೂವು ಹಿಡ್ದವ, ಮೊಗ್ಗು ಆಗ್ಯಾವ ಎಲ್ಲಸು. ಇದೇ ಟೈಮಿಗೆ ಕರೆಕ್ಟಾಗಿ ನೀರು ಕರೆಕ್ಟ್ ಕೊಡ್ಬೇಕು. ಇವೆಲ್ಲ ಹೂವುಗಳು ಉದುರಬಾರ್ದಂದ್ರೆ ತೋರಿಸಿ ನೋಡಿರಿ. ಸದ್ಯಕ್ಕೆ ಎಲ್ಲಸು ಇವು ಗಿಡಗಳು ಕಾಯಿ ಹಾಕತ್ತವ. ಏನಾಗ್ತಾನೆ ನೋಡಿರಿ, ಇವೆಲ್ಲ ಕಾಯಿ ಹಾಕತ್ತವ ಗಿಡಗಳಿಗೆ. ಕಾಯಿನಾಗ್ಯಾವ, ಅರ್ಧ ಕಾಯಿ ಆಗ್ಯಾವ, ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಕಾಯಿ ಆಗ್ಯಾವ. ಹಂಗೆ ಅರ್ಧಕ್ಕಿಂತ ಹೆಚ್ಚಿಗೆ ಒಂದು 75% ಹೂವು ಅವ ಮತ್ತು ಸಣ್ಣ ಮೊಗ್ಗುಗಳವ. ಒಂದು 25% ಕಾಯಿ ಆಗ್ಯಾವ ಎಲ್ಲ ಹೊಲಗಳಿಗೆ. ಈ ಟೈಮಿಗೆ ಕರೆಕ್ಟ್ ನಾವು ನೀರದು ಕರೆಕ್ಟ್ ಕೊಟ್ಟಿವಿ ಅಂದ್ರೆ ಅವೆಲ್ಲ ಹೂವುಗಳು ಉದುರ್ಲಾರ್ದ ಎಲ್ಲಸು ಕಾಯಿ ಆಗ್ತಾವೆ. ಅದ್ರ ಸಲಗೆ ಹಂಗೆ ನೀರು ನೋಡ್ದವ ಮತ್ತು ಗಳೆ ಬಂದ ಹೊಲಗಳು ಗಳೆನೂ ಹೊಡೆದ್ವಿ. ಹಿಂದಿನ ವಿಡಿಯೋದಾಗ ನೋಡಿದ್ರಲ್ಲ, ಆ ಹೊಲ್ದಾಗ ಕಸ ಬಂದಿತ್ತು ಅಂದ್ರೆ ಹಸಿ ಇತ್ತಲ್ಲ, ನೀರದು ಹಚ್ಚಿಗೇಸಿ ಗಳೆ ಹೊಡೆದೇಸಿ ಮತ್ತೊಂದು ಸತಿ ಗೊಬ್ಬರದ ಇಟ್ಟಿವಿ. ಈಗ ಇವತ್ತೇ ಇದೊಂದು ಹೊಲ ಇಲ್ಲಿ ಕಾಣುತ್ತಲ್ಲ, ಇದೊಂದು ಹೊಲ ಇಲ್ಲಿ ಡೋಣ ಕಾಣುತ್ತಲ್ಲ ಲೈನಿಂಗ್, ಅಲ್ಲೇ ಇದೆ ಸ್ಟ್ರೇಟ್ ಆ ಬೇವಿನ ಗಿಡತನ. ಮತ್ತು ಇವೆರಡು ಬೇವಿನ ಗಿಡ ನಡಬರ್ಕ ಅಲ್ಲಿ ಒಂದು ಹೊಲ ಇತ್ತಲ್ಲ, ಆ ಹೊಲಕ್ಕೆ ಎಣ್ಣೆ ಹೊಡೆದ್ವಿ. ಟೋಟಲ್ ಒಂದು 20 ಡಬ್ಬಿ ಎಣ್ಣೆ ಹೊಡೆದ್ವಿ. ಯಾವುದಕ್ಕಪ್ಪ ಎಣ್ಣೆ ಅಂದ್ರೆ ಫುಲ್ಲು ಹೊಲದಾಗ ಜಿ ಡಿ ಆಗಿಬಿಟ್ಟಿದ್ವು. ಜಿ ಡಿ ಯಾವ ಥರ ಅಂದ್ರೆ ಜಿ ಡಿ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಒಕ್ಕಲ್ತನ ಮಾಡೋರಿಗೆ, ವ್ಯವಸಾಯ ಮಾಡೋರಿಗೆ ಜಿ ಡಿ ಅಂದರೆ ಹತ್ತಿಗೆ ಯಾವ ಥರ ಫಸ್ಟ್ ರೋಗ ಯಾವುದು ಬರ್ತದೆ, ಜಿ ಡಿ ಯಾವ ಥರ ಹತ್ತವ, ಯಾವ ಥರ ಇರ್ತಾವ ಅಂತಲೇ ಆಲ್ಮೋಸ್ಟ್ ಎಲ್ಲ ಮಾಡೋರಿಗೆ ಗೊತ್ತಿರ್ತದೆ. ಗೊತ್ತಿರಲಾರ್ದವ್ರಿಗೆ ಫಸ್ಟ್ ಟೈಮು ಮತ್ತು ಗೊತ್ತಿರಲಾರ್ದು ಫಸ್ಟ್ ಟೈಮ್ ಮಾಡೋರಿಗೆ ಅವರಿಗೆ ಮತ್ತು ಸೀಟಾಗಿರ್ತಾರಲ್ಲ ಅವರಿಗೆ ಅವು ಗೊತ್ತಾಗಲ್ಲ ಅಂತ ಹತ್ತಿಗೆ ಫಸ್ಟ್ ಯಾವ ರೋಗ ಬರ್ತಂದ್ರೆ ಫಸ್ಟ್ ಯಾವುದಾದ್ರು ಬರ್ಬೋದು. ಆಲ್ಮೋಸ್ಟ್ ಹತ್ತಿ ಬೆಳೆಗೆ ಜಗ್ಗಿ ಕಾಡೋದಂದ್ರೆ ಜಿ ಡಿ ರೋಗನೇ ಕಾಡುತ್ತೆ. ನಮ್ಮ ಕಡೆ ಜಿ ಡಿ ಅಂತೀವಿ, ನಿಮ್ಮ ಕಡೆ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ. ನಿಮ್ಮ ಕಡೆ ಏನಂತಾರೆ ಅಂತ ನನಗಂತೂ ಗೊತ್ತಿಲ್ಲ. ದಯವಿಟ್ಟು ಬೇರೆ ಊರವರು ಬೇರೆ ಡಿಸ್ಟ್ರಿಕ್ದವ್ರು ನೋಡಕತ್ತೀರಿ, ನಿಮ್ಮ ಕಡೆ ಈ ರೋಗಕ್ಕೆ ಏನಂತಾರೆ ಅಂತ ಕೆಳಗಡೆ ಕಮೆಂಟ್ ಮಾಡಿ ಹೇಳ್ರಿ. ಅವು ಯಾವ ರೋಗ ಅಂತಲೂ ತೋರಿಸ್ತೀನಿ. ಈಗ ಬರೀ ಸದ್ಯಕ್ಕೆ ಇದು 2 ತಿಂಗಳ 4 ದಿನ ಆದ ಹತ್ತಿದು. ಇದೊಂದು ಹೊಲ ಫುಲ್ಲು ಈ ಡೋಣದಲ್ಲೇ ಇದೆ, ಈ ಡೋಣತ್ತನ ಮತ್ತು ಅದೊಂದು ಮೂಲೆನೂ ಹೊಲ ಮತ್ತು ಇದೊಂದು ಟೋಟಲ್ ಅವತ್ತೊಂದು 4-5 ಎಕರೆ ತನ ಹತ್ತಿ ಊರಿದ್ವಿ. ಇವತ್ತು ಅದೇ ಹೊಲ್ದು ಈ ಸದ್ಯಕ್ಕೆ ಇವತ್ತು ಎಣ್ಣೆನೂ ಹೊಡೆದ್ವಿ. ಎಣ್ಣೆ ಯಾವ ಹೊಡೆದ್ವಿ ಅಂತ ಅಲ್ಲೇ ಕಲಿಸಿಂದಿತ್ತು ಅದೇ ಗಿಡಕ್ಕೆ. ಅಲ್ಲಿ ಯಾಕಂದರೆ ಬೋರ್ ಅಲ್ಲೇ ಅದ, ಬೋರ್ ನೀರು ತುಂಬ್ಕೊಂಡು ಬೇಸಿ ಎಣ್ಣೆ ಹೊಡೆದ್ವಲ್ಲ, ಅಲ್ಲೇ ಕಲಿಸಿಂದಿತ್ತು. ಅಲ್ಲೇ ಬಾಟ್ಲುಗಳು ಅಲ್ಲೇ ಬಿದ್ದಾವೆ. ಯಾವ್ಯಾವ ಅಂತ ತೋರಿಸ್ತೀನಿ. ಆ ಕಡೆ ಹೊಂಟಿನಿ ಸಣ್ಣಾಗಿ. ಈಗ ಫಸ್ಟ್ ನಿಮಗೇನು ತೋರಿಸ್ಬೇಕು, ಜಿ ಡಿ ತೋರಿಸ್ಬೇಕಲ್ಲ. ಆ ಸೈಡ್ ಇದ್ದೆ ಮೊದಲೆಲ್ಲ ಎಣ್ಣೆ ಯಾವ್ದು ಹೊಡೆದಂತ ತೋರಿಸ್ಕೊಂಡು ಈ ಸೈಡ್ ಬರ್ತಿದ್ದೆ. ಅದು ಈ ಸೈಡ್ ಇದ್ನೆಲ್ಲ ಹೆಂಗಿದ್ರೆ ಅಲ್ಲಿಗೆ ಹೋಗಲೇಬೇಕಲ್ಲ, ಅದ್ರ ಸಲಗೆ ಫಸ್ಟು ಜಿ ಡಿ ಯಾವ ಥರ ಆಗ್ಯಾವ ಅಂತ ತೋರಿಸ್ತೀನಿ ನೋಡಿರಿ. ಇವು ಸದ್ಯಕ್ಕೆ ಇದೆಲ್ಲ ಹೈಟ್ ಕಾಣೋದೆಲ್ಲ ಫಸ್ಟ್ 2 ತಿಂಗಳು ಆದದ್ದು. ಅದಾದ ಒಂದು 15 ದಿನದ ಬಿಟ್ಟಿಗೇಸಿ ಈ ನಡಬರ್ಕಿಲ್ಲ ಸಣ್ಣ ಕಾಣತ್ತಲ್ಲ ಬೆಳೆ, ಇಲ್ಲೇ ಹಿಡ್ಕೊಂಡಷ್ಟು ಒಂದು 5 ಸಾಲಿನ ಒಟ್ಟು ಹಿಂದೆಡಕ್ಕೆ ಊರಿದ್ದು. ಅಂದರೆ ಇಲ್ಲಿ ಬೀಜ ಊರಿದ್ವು, ಮಳೆ ಬಂದೇಸಿ ಹರ್ಕೊಂಡು ಹೋಗಿದ್ವು.
ಆಮ್ಯಾಗ ಊರಿದ್ವಲ್ಲ ಆಮ್ಯಾಗ ಇಷ್ಟು ಬೆಳೆದ ಇವು ನೋಡಿರಿ. ಇವಕ್ಕಂತ್ರ ಜಗ್ಗಿ ಆಗಿದ್ವು ಜೀಡಿ, ಅಂದ್ರೆ ಈ ಹೊಲ್ದಾಗ ಜೀಡಿ ಜಗ್ಗಿ ಆಗ್ಯಾವ. ಅದಕ್ಕೆಲ್ಲ ಇದೇ ಹೊಲ್ದಾಗ ತೋರ್ಸಕೈತಿ. ನೀವು ಬೇರೆ ಹೊಲ್ದಾಗ ತೋರಿಸಿದ್ರೆ ಅಷ್ಟೇನು ಕಾಣೋದಿಲ್ಲ, ಇರ್ಲಾರ್ದಲ್ಲೇ ತೋರಿಸ್ಬೇಕು. ಅದ್ರ ಸಲಿಗೆ ಯಾವ ಹೊಲ್ದಾಗ ಜಗ್ಗಿ ಆಗ್ಯಾವ ಅದೇ ಹೊಲ್ದಾಗ ತೋರ್ಸಕೈತಿ. ಸತ್ತೋಗಿವನ್ನೆಲ್ಲ ಎಣ್ಣೆ ಹೊಡೆದಕ್ಕೆ ಮುಂಜಾನೆ ಹೊಡೆದ್ನಿ, ಮುಂಜಾನೆ ತೋರಿಸಿದ್ರೆ ನಡೀತಿತ್ತು. ಇಲ್ಲಿ ಕಾಣ್ತಾವೆ ನೋಡಿರಿ, ಯಾವನೋ ಇಲ್ಲಿ ಕಾಣ್ತಾವೆ ನೋಡಿರಿ ಸದ್ಯಕ್ಕೆ. ಅಂದ್ರೆ ಇಲ್ಲಿ ಕಾಣ್ತಾವಲ್ಲ ಸುಮಾರು ಈ ಥರ ಇಲ್ಲೆಲ್ಲ ಕರ್ರಗೆ ಕಾಣ್ತಾವಲ್ಲ, ಬೆಳ್ಳಗೆ ಕರ್ರಗೆ. ಮತ್ತು ಈ ಗಿಡಕ್ಕೆ ತಪ್ಪಲಕ್ಕೆ ನೋಡಿರಿ ಯಾವ ಥರ ಕಾಣ್ತಾವೆ, ಕ್ಲಿಯರ್ ಕಾಣ್ತಾವಲ್ಲ. ಎಲ್ಲಿ ಇಲ್ಲಿ ಇದನ್ನೇ ಜೀಡಿ ಅಂತ ಕರಿತೀವಿ ನಮ್ಮ ಕಡೆಗೆ. ನಿಮ್ಮ ಕಡೆ ಏನಂತ ಕರಿತಾರೆ ಕೆಳಗಡೆ ಕಾಮೆಂಟ್ ಮಾಡಿ ಹೇಳ್ರಿ. ನೋಡಿ ಇದಕ್ಕೆ ಯಾವ ಥರ ಆಗ್ಯಾವ. ಇದು ಮೇನ್ ಹತ್ತದೆ ಇಲ್ಲಿ ಮುಗ್ಗಿಗೆ ನೋಡ್ರಿ ಮ್ಯಾಗ, ಇಲ್ಲಿ ಎಲ್ಲಿ ಇಲ್ಲಿ ಹತ್ತು ಇಲ್ಲದೇ ಚಿಗಿತಿರ್ತಲ್ಲ, ಇಲ್ಲೇ ಹತ್ತಿ ಬಿಡ್ತವೆ. ಇಲ್ಲದೇ ಎಲೆಗಳು ಜೀಡಿ ಎತ್ತಿದ ಎಲೆಗಳು ನೋಡ್ರಿ ಯಾವ ಥರ ಮುದುಡಿ ಆಗಿರ್ತಾವೆ. ಇಲ್ಲಿ ಕಾಣುತ್ತಲ್ಲ ಈ ಗಿಡಕ್ಕೆ ಈ ಎಲೆಗೆ ಜೀಡಿ ಎತ್ತದ ನೋಡ್ರಿ, ಬೇಕಿರ ಒಳಗೆ ಜೀಡಿ ಎತ್ತದಲ್ಲ ಮ್ಯಾಗ ನೋಡ್ರಿ ಯಾವ ಥರ ಮುದುಡಿ ಆಗ್ಯಾವ. ಅದ್ರ ಸಲಿಗೆ ಆಲ್ಮೋಸ್ಟ್ ಎಲ್ಲ ಎಲೆಗಳು ನೋಡ್ರಿ ಇನ್ನೇನು ಸಣ್ಣ ಹಾಕತ್ತಿದ್ವು. ಅಂದ್ರೆ ಅಲ್ಲೊಂದು ಗಿಡಕ್ಕೆ ಇಲ್ಲೊಂದು ಗಿಡಕ್ಕೂ ಹೊಲ ತುಂಬೇನು ಅಂಥ ಬರೀ ಆಗಿದ್ಲ. ಅಲ್ಲೊಂದು ಗಿಡಕ್ಕೆ ಇಲ್ಲೊಂದು ಗಿಡಕ್ಕೆ ಮತ್ತು ಇಲ್ಲಿ ನೋಡ್ರಿ ಮತ್ತು ಇದಕ್ಕೆ ಆಗ್ಯದ ಸಣ್ಣ ಸ್ವಲ್ಪ ಕಾಣುತ್ತೆ ನೋಡ್ರಿ. ಅದಕ್ಕೆ ಇದ್ರಂಗೆ ಸಣ್ಣ ಹಾಕತ್ವು ಒಂದೊಂದಕ್ಕೆ ಈಗ ಹುಟ್ಟಾಕತ್ತಿದ್ವು. ಒಂದೊಂದು ಗಿಡಕ್ಕೆ ಜಗ್ಗಿ ಆಗಿದ್ವು. ಮತ್ತು ಹೊಲ್ದಾಗ ಅಲ್ಲೊಂದು ಇಲ್ಲೊಂದು ಗಿಡಕ್ಕೆ ಫುಲ್ ಆಗಿದ್ವು. ಅದ್ರ ಸಲಿಗೆ ಬಿಟ್ಟಂಗೆಲ್ಲ ಹೆಚ್ಚಿಗೆ ಆತಲ್ಲ. ಹೆಂಗಿದ್ರೆ ಹೊಲ ಹಸಿ ಆದ, ಮಳೆ ಅಲ್ಲ ನೀರು ಹಚ್ಚಿವಿ, ಗಳೆ ಹೊಡೆದ್ವಿ, ಆಲ್ಮೋಸ್ಟ್ ಕ್ಲೀನ್ ಆದವಲ್ಲ. ಎಣ್ಣೆ ಒಂದು ಹೊಡೆದ್ವು ಅಂದ್ರೆ ಫುಲ್ಲು ಮತ್ತೊಂದು ತಿಂಗಳು 15 ದಿನ, 15 ತಿಂಗಳೇನು ಹೋಗೋದಿಲ್ಲ, 15 ದಿನ ತನಕ ಮತ್ತೆ ಫುಲ್ ಕ್ಲಿಯರ್ ಇರುತ್ತಲ್ಲ. ಅದ್ರ ಸಲಗೆ ಎಣ್ಣೆನ ಹೊಡೆದ್ವಿ. ಯಾವ ಎಣ್ಣೆ ಹೊಡೆದು ಅಂತ ಈಗ ತೋರಿಸ್ತೀನಿ, ನೋಡಕತ್ರಿ. ಸದ್ಯಕ್ಕೆ ನೋಡ್ರಿ ನರಿಗೆ ಕಾಣ್ತದೆ ಓಡಕತ್ ನೋಡ್ರಿ. ನರಿಗಳು ಇಲ್ಲೇ ಎಲ್ಲ ಹೊಲ್ದಾಗೆ ಸೇರಿಬಿಟ್ಟು ಅದ್ರ ಬಿಟ್ಟಿದ್ವು ಎಲ್ಲ ಬಂದು ಏಸಿ ಕೋಳಿಗಳು ನರಿಗಳೆಲ್ಲ ಮನೆ ಬೆಲಿದ್ವು. ಕೋಳಿಗಳನ್ನ ಎಲ್ಲಸನ್ನ ಹಿಡ್ಕೊಂಬಂದು ಏಸಿ ಇಲ್ಲೇ ಹಾಕ್ಯಂತ ತಿನ್ನಕತ್ತಾವ. ಏನು ಮಾಡೋಕೆ ಎಲ್ಲ ಫುಲ್ಲು ಎಲ್ಲ ಕಡೆ ಹೊಲಗಳು ಬೆಳೆ ಅವಲ್ಲ. ಬೆಳೆಗೆ ಅಂತಂದ್ರೂ ಅಂದ್ರೆ ಮನೆ ಬೆಲೆನೂ ಬೆಳೆ ಅವ, ಬಂದು ಏಸಿ ಹಿಡ್ಕೊಂಬಂದು ತಿನ್ನೋದ ಕಡೆ ಹಿಂಗೆ ನಡ್ಸ. ಬರೀ ಸದ್ಯಕ್ಕೆ ಎಣ್ಣೆ ಯಾವ್ದು ಹೊಡೆದ ಅಂತ ತೋರಿಸ್ತೀನಿ. ಅಂದ್ರೆ ಮೊನ್ನೆ ಹೊಡೆದ ಎಣ್ಣೆ ತೋರಿಸೋದಾಗಲಿಲ್ಲ. ಇಲ್ಲಿ ನೋಡ್ರಿ ಫುಲ್ ಕ್ಲಿಯರಾಗಿ ನೋಡ್ರಿ ಇದು ಯಾವ ಥರ ಆಗ್ಯದ. ಅಂದ್ರೆ ಇವು ಫಸ್ಟು ಜೀಡಿ ಹತ್ತಲಾರ್ದ ಅದು ಎಲೆಗಳು, ಇವು ಜೀಡಿ ಎತ್ತಿದ್ವು ಎಲೆಗಳು ನೋಡ್ರಿ ಯಾವ ಥರ. ಬೇಕಿರೋ ಇಲ್ಲಿ ಇದೇ ಎಲ್ಲಿನೇ ತೋರಿಸ್ತೀನಿ ನೋಡ್ರಿ ಒಳಗೆ ಯಾವ ಥರ ಆಗ್ಯಾವ. ಎಲ್ಲ ಬೆಳ್ಳ ಕಾಣವೆಲ್ಲ ಜೀಡಿನವು ಸತ್ತವು. ಮತ್ತು ಇಲ್ಲೆಲ್ಲ ಒಳಗೆ ನೋಡ್ರಿ ಚೆಂಡಿ ಫುಲ್ ಕರ್ರಗಾಗಿಬಿಟ್ಟದ. ಅಂದ್ರೆ ಇವು ಆದವು ಅಂದ್ರೆ ಗಿಡಗಳು ಬೆಳೆಯೋದಿಲ್ಲ, ಒಟ್ಟು ಬೆಳೆಯೋಕ್ಕೆ ಬಿಡೋದಿಲ್ಲ ಅವು. ಅದಾಗದೆ ಪೂರ ನೆತ್ತಿಗೆ ಆತವ, ನೆತ್ತಿಗೆ ಆದ್ರಾಗ ಎಲ್ಲಿ ಬೆಳೆಯೋಕೆ ಬಿಡ್ತಾವೆ. ಅದ್ರ ಸರಿಯಾಗಿ ಆಲ್ಮೋಸ್ಟ್ ಹಂಗೆ ಮೇಂಟೈನ್ ಮಾಡ್ಕೋಬೇಕು. ಬರೀ ಸದ್ಯಕ್ಕೆ ಇಲ್ಲೇ ಬಂದಿನಿ ತೋರಿಸ್ದಂಗೆ ಯಾವ ಎಣ್ಣೆ ನೋಡಿದ್ನಂತ. ಅದ್ರಾಗ ಹತ್ತಿ ರೇಟು ಬಂದೋಬಸ್ತ್ ಏರಕತ್ತಂತ ಅಲ್ಲಿ ಬೇಕಲ್ಲಿ ನ್ಯೂಸು ಬರ್ತಾವೆ. ನಾನಿಂದ ವೀಡಿಯೋ ಮಾಡಿಬಿಟ್ಟಿನಿ. ಈಗ ಅದನ್ನು ನೋಡಿರಿ, ಅದಕ್ಕಿಂತ ಆದಷ್ಟು ಕರೆಕ್ಟಾಗಿ ಮೇಂಟೈನ್ ಮಾಡಿರಿ. ನೋಡಿರಿ ಇಲ್ಲೇ ಬಿದ್ದಾವ ಎಣ್ಣೆ ಬಾಟ್ಲಿಗಳು ಬಿದ್ದಾವಲ್ಲ. ಇವೆಲ್ಲ ಸದ್ಯಕ್ಕೆ ಇವತ್ತಷ್ಟು ಇಲ್ಲಿ ಬಿದ್ದಾವೆ. ಸದಾ ವರ್ಷ ಪೂರ್ತಿ ಬಿಡೋ ಅಲ್ಲಿ ಇಲ್ಲಿ ಒಕ್ಕಟ್ಟಿರ್ತೀವಿ. ಬ್ಯಾಸಿಗೆ ನಟ್ಟು ಕಂಟೆದ ಸುಟ್ಟಾಗೆಲ್ಲ ಸುಟ್ಟೋಗಿರ್ತಾವೆ. ಇದೇ ಬೋರಿಗೆ ನೀರು ತುಂಬ್ಕೊಂಡು ಇಲ್ಲಿ ಬ್ಯಾರಲ್ ಇದ್ದು 2 ಬ್ಯಾರಲ್ ಅಲ್ಲಿ ನೀರು ಎಗ್ರಕತ್ತಿದ್ವಲ್ಲ ಅಲ್ಲಿ ತುಂಬಿಸಿ ನಾಳೆ ಹೊಡ್ಯಕ್ಕೆ. ಬರೀ ಎಣ್ಣೆ ಯಾವ್ಯಾವ ಅಂದ್ರೆ ಚಸ್ಮಾ ಜ್ಯೋತಿ ಕಂಪ್ನಿದು ಜ್ಯೋತಿ ಪ್ರಾಡಕ್ಟ್ ಚಸ್ಮಾ ಆಲ್ಮೋಸ್ಟ್ ಇದು 2 ವರ್ಷ ಆಯಿತು. ಹೋದ ವರ್ಷ ಇದೇ ಮೇಂಟೈನ್ ಮಾಡಕತ್ತೀವಿ. ಜೀಡಿಗೆ ರಿಸಲ್ಟ್ ಚಲೋ ಕೊಟ್ಟದ. ಜ್ಯೋತಿ ಪ್ರಾಡಕ್ಟ್ ಚಸ್ಮಾ ಒಂದು ಇದು 20 ಡಬ್ಬಿ ಪ್ಯಾಕೆಟ್. ಅಂದ್ರೆ 25 ಲೀಟ್ರ್ ಕ್ಯಾನ್ ಇರಲಿ ಅಲ್ಲ, ನಮ್ಮದು 20 ಲೀಟ್ರ್ ಕ್ಯಾನ್ ಅದ. 25 ಲೀಟ್ರ್ ಕ್ಯಾನ್ ಇದ್ರೂ 20 ಡಬ್ಬಿ ಮಾಡಿದ್ರೆ ನಡೀತದೆ. ನಮ್ದು 20 ಲೀಟ್ರ್ ಕ್ಯಾನ್ ಅದಲ್ಲ, ನಾವು ಅಂದ್ರೂ 20 ಲೀಟ್ರ್ ಅಂದ್ರೆ 20 ಕ್ಯಾನೇ ಮಾಡೀವಿ. ಮತ್ತು ನ್ಯಾನೋ ಯೂರಿಯಾ ಇವೊಂದು 3 ಲೀಟ್ರ್ ಯೂಸ್ ಮಾಡಿ ಅವತ್ತು, ಅವೆರಡು 1 ಲೀಟ್ರ್.
ಇದು 1 ಲೀಟ್ರ್, ಮತ್ತು ಇಲ್ಲೊಂದು ಲೀಟ್ರ್ ಬೋದು, ಇಲ್ಲೊಂದು ಡಬ್ಬಿ ಬೋದು ನೋಡ್ರಿ ನ್ಯಾನೋ ಯೂರಿಯಾ, ಇದೊಂದು ನ್ಯಾನೋ ಯೂರಿಯಾ ಟೋಟಲು. ಮತ್ತು ಇದೊಂದು ಜ್ಯೋತಿರಿದೆ ರೋಯಿಸ್ಟಾ ಅಂತ, ಇದು ಒಂದು ಡಬ್ಬಿ, ಇದೊಂದು 500 ml ಅಂದರೆ ಅರ್ಧ ಲೀಟ್ರ್. ಮತ್ತು ಇದೊಂದು ನ್ಯೂಟ್ರಿಮ್ಯಾಂಟ್. ಇವೆಲ್ಲಸು ಯೂಸ್ ಮಾಡಿಗೇಸಿ ಆಲ್ಮೋಸ್ಟು ಹೊಡೆದ್ನಿ ಇವತ್ತು. ಅಂದ್ರೆ ಇದೊಂದು ಲೀಟ್ರ್, ಇದೊಂದು ಅರ್ಧ ಲೀಟ್ರ್, ಇವು 3 ಲೀಟ್ರ್ ನ್ಯಾನೋ ಯೂರಿಯಾ, ಇದೊಂದು 500 ಗ್ರಾಮ್ ಚಸ್ಮಾ ಪುಡಿ ಇರ್ತದೆ. ಇದೇನು ಎಣ್ಣೆ ಇರಲ್ಲ, ಪುಡಿ ಇರ್ತದೆ. ಇವೆಲ್ಲಸು ಇವತ್ತು ಎಣ್ಣೆ ಕಲಿಸಿ ಹೊಡೆದದ್ದು 20 ಲೀಟ್ರ್ ಅಂದರೆ 20 ಡಬ್ಬಿ ಹೊಡಿದ್ರಲ್ಲ. ಈ ಸರಿ ಎಣ್ಣೆ ಯಾವ್ದಾವ್ದು ಹೊಡೆದಂತ ಲೆಕ್ಕಂದ್ರೆ ಇದೇ ಇವಾಗ ಈಗ ತೋರಿಸಿಲ್ಲ ರಾಯಲ್ ಚಸ್ಮಾ. ಚಸ್ಮಾನೇ ಫಸ್ಟ್ ಹೋದ ವರ್ಷ ಫಸ್ಟ್ ಅದೇ ಹೊಡೆದಿದ್ವಿ ಎಣ್ಣೆ. ಈ ಸರಿ ಬೇರೆ ಯಾಕೆ ಹೊಡೆದ್ವಿ ಅಂದ್ರೆ ಒಂದು ವಾರದಿಂದ 15 ದಿನ ಸನಿನೇ ಒಟ್ಟು ಜಿ ಡಿ ಆಗಿದ್ಲ, ದಾಮಿಗಳಾಗಿದ್ವು. ಅಂದ್ರೆ ದಾಮಿಗಳಾಗಿದ್ವು. ದಾಮಿಗೆ ಸುಮ್ಮನೆ ಈ ಚಸ್ಮೆ ಹಾಕಿ ಕುಡಿಯಮ್ಮ ಅಂತ ಜಿ ಡಿಗೆ ಚಲೋ ರಿಸಲ್ಟ್ ಕೊಡುತ್ತೆ. ದಾಮಿಗೆ ಅದಕ್ಕೆ ಬೇರೆ ಯಾವುದಾದ್ರೂ ನಾರ ಎಣ್ಣೆ ಹೊಡೆದು ಅಂದ್ರೆ ಸ್ಮೆಲ್ ಬರೋದು. ಗೊಬ್ಬು ನಾರದ ಎಣ್ಣೆ ಹೊಡೆದು ಅಂದ್ರೆ ದಾಮಿ ಅವೆಲ್ಲ ಸಾಯ್ತವೆ. ಸುಮ್ಮನೆ ರೊಕ್ಕಗೆ ಖರ್ಚು ಮಾಡೋದು. ಇದಕ್ಕಿಂತ ಸ್ವಲ್ಪ ಲೋ ಕ್ವಾಲಿಟಿ ಹೊಡೆದ್ರೆ ಆಯ್ತಂತ ಅದು ಹೊಡೆದ್ವಿ. ಅದು ಹೊಡೆದು ಒಂದು ವಾರದಾಗೆ ಜಿ ಡಿ ಚಾಲು ಹೋದು. ಮತ್ತು ಅದು ಒಂದು 2000 ಲಾಸ್. ಅಂದ್ರೆ ಫಸ್ಟ್ ಟೈಮ್ ಇದೇ ಹೊಡೆದ್ರೆ ಚಲೋ ಆಗ್ತಿತ್ತು. ಈಗ ಮತ್ತು ಈ ಥರ ಆಗಿದೆ. ಅದು 2ನೇ ಎಣ್ಣೆ ಅದನ್ನು ಮತ್ತು ಫಸ್ಟ್ಲೇದು ಕೌಂಟಿಗೆ ಇದಾಗೋಣ. ಮತ್ತು ನೆಕ್ಸ್ಟ್ ಯಾವ್ದು ಎಣ್ಣೆ ಹೊಡಿತೀನಿ ಅಂತ ನೆಕ್ಸ್ಟ್ ವೀಡಿಯೋದಾಗ ತೋರಿಸ್ತೀನಿ, ನೋಡಕತ್ರಿ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲೇ ಬಿಡ್ತೀನಿ, ಅಂದ್ರೆ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವೀಡಿಯೋದಾಗ ಇದೇ ವೀಡಿಯೋದಾಗ ಅರ್ಧ, ಮತ್ತು ಈಗ ಮಾಡೋದು ಈಗ ತೋರ್ಸೋದು, ಮತ್ತು ನೆಕ್ಸ್ಟ್ ತೋರಿಸ್ದ ಅರ್ಧ. 2 ತಿಂಗಳ ಹತ್ತಿ ಯಾವ ಥರ ಅದಂತ ತೋರಿಸ್ತೀನಿ, ನೋಡಕತ್ರಿ. ಯಾವ ಥರ ಡೆವಲಪ್ಮೆಂಟ್ ಆಗ್ಯದ, ಯಾವ ಥರ ಹೂವು ಹಿಡ್ದ, ಯಾವ ಥರ ಕಾಯದಂತ ತೋರಿಸ್ತೀನಿ, ನೋಡ್ರಿ ನೆಕ್ಸ್ಟ್ ವೀಡಿಯೋದಾಗ.